ವೆಲ್ಕಮ್ ಟು ಮೀರಾ ಕೆಮಿಸ್ಟ್ರಿ. ಇವತ್ತು ನಾವು ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಳ್ಳೋಣ. ನಿನ್ನೆ ಕ್ಲಾಸ್ನಲ್ಲಿ ನಾವು ಬಹಳಷ್ಟು ಲೈಫ್ ಪ್ರೋಸೆಸ್ ಬಗ್ಗೆ, ಮೇನ್ಲಿ 6 ಲೈಫ್ ಪ್ರೋಸೆಸ್ ಬಗ್ಗೆ ಕಲ್ತಿದ್ವಿ. ಈಗ ಅವುಗಳನ್ನ ಒಂದೊಂದಾಗಿ ಡೀಟೇಲ್ ಆಗಿ ನಾವು ಕಲಿತಾ ಹೋಗೋಣ. ಫಸ್ಟ್ ಒನ್ ಈಸ್ ನ್ಯೂಟ್ರಿಷನ್. ಓಕೆ, ಇವಾಗ ನಾವು ಏನಾದರೂ ವರ್ಕ್ ಮಾಡ್ತೇವೆ. ಇವಾಗ ನಾನು ಟೀಚ್ ಮಾಡ್ತಾ ಇದ್ದೇನೆ. ಇನ್ ಕೇಸ್ ನೀವು ನೋಟ್ಸ್ ಮಾಡ್ತಾ ಇರ್ಬೋದು, ಅಥವಾ ಯಾವುದಾದ್ರೂ ಆ್ಯನಿಮಲ್ ಎಲ್ಲಿಗಾದರೂ ಹೋಗ್ತಾ ಇರ್ಬೋದು, ಅಥವಾ ಬೇರೆ ಯಾವುದೋ ಆ್ಯನಿಮಲ್ ತನ್ನ ಬೇಟೆಯನ್ನು ಕ್ಯಾಚ್ ಮಾಡ್ತಾ ಇರ್ಬೋದು. ಸೊ ಇವೆಲ್ಲ ವರ್ಕ್ ನಡಿಬೇಕು ಅಂತಂದರೆ ಬಾಡಿಗೆ ಎನರ್ಜಿಯ ನೆಸೆಸಿಟಿ ಇರ್ತದೆ. ಬಾಡಿಯ ಬೇರೆ ಬೇರೆ ಫಂಕ್ಷನನ್ನು ಕ್ಯಾರಿ ಔಟ್ ಮಾಡಲಿಕ್ಕೂ ಕೂಡ, ಫಾರ್ ಎಕ್ಸಾಂಪಲ್ ನಮ್ಮ ರೆಸ್ಪಿರೇಷನ್ ಆಗಿರ್ಬೋದು, ಆರಲ್ಸ್ ಮೂಮೆಂಟ್ ಆಗಿರ್ಬೋದು, ಬ್ಲಡ್ ಸರ್ಕ್ಯುಲೇಷನ್, ಡೈಜೆಷನ್, ಇದೆಲ್ಲ ಫಂಕ್ಷನ್ಗೂ ಕೂಡ ಎನರ್ಜಿಯ ನೆಸೆಸಿಟಿ ಇರ್ತದೆ. ಆ್ಯಂಡ್ ಎಕ್ಸ್ಟರ್ನಲ್ ವರ್ಕ್ ನಾವೇನಾದರೂ ಮಾಡ್ತಾ ಇರ್ತೇವೆ ಅಂದ್ರೂ ಅದಕ್ಕೂ ಕೂಡ ಎನರ್ಜಿಯ ನೆಸೆಸಿಟಿ ಇರ್ತದೆ. ನಾಟ್ ಓನ್ಲಿ ದ್ಯಾಟ್, ಪ್ರಿವಿಯಸ್ ಕ್ಲಾಸಲ್ಲಿ ಹೇಳಿದ ಥರ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ದ ಬಾಡಿ. ಎಸ್, ಯಾವುದಾದ್ರೂ ಸೆಲ್ಸ್ ಡ್ಯಾಮೇಜ್ ಆಯಿತು, ನ್ಯೂ ಸೆಲ್ಸನ್ನು ಪ್ರೊಡ್ಯೂಸ್ ಮಾಡಬೇಕು, ಆ ಪ್ರೊಸೆಸ್ಸಲ್ಲೂ ಕೂಡ ನಮಗೆ ಎನರ್ಜಿಯ ನೆಸೆಸಿಟಿ ಇರ್ತದೆ. ಆ್ಯಂಡ್ ನಾವು ಫುಡ್ಡನ್ನು ಇಂಟೇಕ್ ಮಾಡ್ತೇವೆ, ಅದರಲ್ಲಿಂದ ನಾವು ಕೆಲವೊಂದು ಪ್ರೋಟೀನ್ಸನ್ನು ಎನಿಮಲ್ ಬಾಡಿ ತಾನೇ ಸಿಂಥಸಿಸ್ ಮಾಡ್ತದೆ. ಇನ್ನು ಕೆಲವು ಪ್ರೋಟೀನ್ಸನ್ನು ನಾವು ಎಕ್ಸ್ಟರ್ನಲ್ ಫುಡ್ಡಿಂದ ಇಂಟೇಕ್ ಮಾಡ್ತೇವೆ. ಸೊ ಇಂಟರ್ನಲ್ ಬಾಡಿನಲ್ಲಿ ಯಾವ್ದಾದ್ರು ಪ್ರೋಟೀನ್ ಪ್ರೊಡ್ಯೂಸ್ ಆಗ್ತದಲ್ಲ, ಅದನ್ನು ಪ್ರೊಡ್ಯೂಸ್ ಮಾಡಲಿಕ್ಕೂ ಕೂಡ ನಮಗೆ ನ್ಯೂಟ್ರಿಷನ್ನಿನ ಅವಶ್ಯಕತೆ ಇರ್ತದೆ. ಯಾಕಂತಂದರೆ ಆ ನ್ಯೂಟ್ರಿಷನ್ನಿಂದ ನಮಗೆ ಇನಫ್ ಎನರ್ಜಿ ಸಿಗ್ತದೆ. ಅದರಿಂದ ಬಾಡಿಯ ಎಲ್ಲ ಲೈಫ್ ಪ್ರೋಸೆಸ್ಗಳು ಆ್ಯಂಡ್ ವರ್ಕ್ಗಳು ಕೂಡ ಪ್ರಾಪರ್ ಆಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಮಗೆ ಎನರ್ಜಿ ಎಲ್ಲಿಂದ ಬರ್ತದೆ? ಎಸ್, ಎನರ್ಜಿ ನಮಗೆ ನಾವು ತಗೊಳ್ಳೋ ಫುಡ್ಡಿಂದ ಬರ್ತದೆ. ಆಹಾರ ಏನು ಸೇವನೆ ಮಾಡ್ತೇವಲ್ಲ, ಆ ಆಹಾರದಿಂದ ನಮಗೆ ಎನರ್ಜಿ ಸಿಗ್ತದೆ. ಮತ್ತು ಆ ಎನರ್ಜಿಯಿಂದ ಎಲ್ಲ ಲೈಫ್ ಪ್ರೋಸೆಸ್ಗಳು ಪ್ರಾಪರಾಗಿ ನಡೀತದೆ. ಮತ್ತೊಂದು ಹೆಲ್ದಿ ಬಾಡಿ ಕಂಡೀಷನನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ನ್ಯೂಟ್ರಿಷನಲ್ಲಿ 2 ಟೈಪ್ಸ್ ಇದ್ದಾವೆ. ಎಸ್, ಒನ್ ಟೈಪ್ ಆಫ್ ಆರ್ಗ್ಯಾನಿಸಮ್ ಹೆಂಗಿದಾವೆ ಅಂತಂದರೆ ಸಿಂಪಲ್ ಮಟೀರಿಯಲ್ಸನ್ನು ಆ್ಯಸ್ ಎ ಫುಡ್ ಯೂಸ್ ಮಾಡ್ತವೆ. ಸಿಂಪಲ್ ಮಟೀರಿಯಲ್ಸನ್ನು ನಾವು ಇನ್ಆರ್ಗ್ಯಾನಿಕ್ ಮಟೀರಿಯಲ್ಸ್ ಅಂತ ಹೇಳ್ಬೋದು. ಎಸ್, ಇನ್ಆರ್ಗ್ಯಾನಿಕ್ ಮಟೀರಿಯಲ್ಸನ್ನು ನಾವು ಆ್ಯಸ್ ಎ ಫುಡ್ ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ನಮ್ಮ ಪ್ಲ್ಯಾಂಟ್ಸ್ ಏನಿದ್ದಾವೆ, ಕಾರ್ಬನ್ ಡೈಆಕ್ಸೈಡ್ ಇದೊಂದು ಗ್ಯಾಸ್. ಓಕೆ, ಇನ್ಆರ್ಗ್ಯಾನಿಕ್ ಮಟೀರಿಯಲ್. ಮತ್ತು ವಾಟರ್. ಎಸ್, ವಾಟರನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ತವೆ ಅವು? ಫುಡ್ಡನ್ನು ಪ್ರೊಡ್ಯೂಸ್ ಮಾಡ್ತವೆ. ಎಸ್, ತಮ್ಮ ಫುಡ್ಡನ್ನು ತಾವೇ ಪ್ರೊಡ್ಯೂಸ್ ಮಾಡ್ತವೆ. ಇದು ಒಂದು ಕ್ಯಾಟಗರಿ ಆಯಿತು. ಅಂದರೆ ಮತ್ತೊಂದು ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಹೆಂಗಿದಾವೆ ಅಂತಂದರೆ ಕಾಂಪ್ಲೆಕ್ಸ್ ಮಟೀರಿಯಲ್ಸ್ ನಾವು ಆ್ಯಸ್ ಎ ಫುಡ್ಡಾಗಿ ಯೂಸ್ ಮಾಡ್ತವೆ. ಎಸ್, ನಮ್ಮ ಪ್ಲ್ಯಾಂಟ್ಸ್ ಬಂತು ಅಂತಂದರೆ ಏನು ಮಾಡ್ತವೆ? ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಜೊತೆ ರಿಯಾಕ್ಟ್ ಆಗಿ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಏನು ಕ್ಲೋರೋಫಿಲ್ಗೆ ನಾವು ಕನ್ನಡದಲ್ಲಿ ಏನಂತೇವೆ? ಪತ್ರ ಹರಿತ್ತು ಅಂತ ಕರಿತೇವಲ್ಲ. ಸೊ ಇವೇನು ಮಾಡ್ತವೆ? ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಸೂರ್ಯನ ಬೆಳಕಿನಲ್ಲಿ ಕ್ಲೋರೋಫಿಲ್ ಜೊತೆ ಯೂಸ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರಿಂದಾನೆ ಏನು ಮಾಡ್ತವೆ? ಫುಡ್ಡನ್ನು ಪ್ರಿಪೇರ್ ಮಾಡ್ತವೆ. ಎಸ್, ಫುಡ್ ಅನ್ನೋದಕ್ಕೆ ನಾನು ಗ್ಲುಕೋಸ್ ಅಂತ ಬರೀತಾ ಇದ್ದೀನಿ. ಇದರ ಜೊತೆ ಫುಡ್ಡನ್ನು ತಮ್ಮ ಸಲುವಾಗಿ ಪ್ರೊಡ್ಯೂಸ್ ಮಾಡ್ಕೊಳ್ಳೋದ್ರ ಜೊತೆ ಏನು ಮಾಡ್ತವೆ? ಆಕ್ಸಿಜನನ್ನು ರಿಲೀಸ್ ಮಾಡ್ತವೆ ಮತ್ತು ವಾಟರನ್ನು ಕೂಡ ಇವು ರಿಲೀಸ್ ಮಾಡ್ತವೆ. ಎಸ್, ಈ ರೀತಿ ಅವು ತಮ್ಮ ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ತವೆ. ಆ್ಯಂಡ್ ಅವು ತಮ್ಮ ಸಲುವಾಗಿ ಏನು ಫುಡ್ಡನ್ನು ಪ್ರಿಪೇರ್ ಮಾಡ್ತಾವಲ್ಲ, ಒಂದೇ ಸಲ ಅವು ಯೂಟಿಲೈಸ್ ಮಾಡ್ಕೊಳ್ಳೋದಿಲ್ಲ, ಒಂದೇ ಸಲ ಅವುಗಳನ್ನು ಯೂಸ್ ಮಾಡ್ಕೊಳ್ಳೋದಿಲ್ಲ. ಸಮ್ ಪೋರ್ಷನ್ ಆಫ್ ಫುಡ್ಡನ್ನು ಯೂಸ್ ಮಾಡಿಕೊಂಡು ತಮ್ಮ ಬಾಡಿ ಪ್ರೊಸೆಸ್ಸನ್ನು ಅವು ಫಾಲೋ ಮಾಡ್ತವೆ. ಆ್ಯಂಡ್ ಸಮ್ ಅಮೌಂಟ್ ಆಫ್ ಫುಡ್ಡನ್ನು ಆ್ಯಸ್ ಎ ಸ್ಟೋರ್ಡ್ ಫುಡ್ ಏನು ಮಾಡ್ತವೆ? ತಮ್ಮ ಬಾಡಿದಲ್ಲಿ ಕಲೆಕ್ಟ್ ಮಾಡ್ತವೆ. ಎಸ್, ಸಮ್ ಅಮೌಂಟ್ ಆಫ್ ಫುಡ್ಡನ್ನು ಯಾವಾಗ ನೆಸೆಸಿಟಿ ಇದೆ ಅದನ್ನು ಆ ಟೈಮ್ನಲ್ಲಿ ಯೂಸ್ ಮಾಡ್ಲಿಕ್ಕೆ ಸಲುವಾಗಿ ತಮ್ಮ ಬಾಡಿದಲ್ಲಿನೇ ತಾವು ಕಲೆಕ್ಟ್ ಮಾಡ್ತವೆ. ಅದನ್ನು ನಾವೇನಂತೇವೆ? ಸ್ಟಾರ್ಚ್ ಅಂತ ಕರಿತೇವೆ. ಎಸ್, ದಿಸ್ ಈಸ್ ಇಂಪಾರ್ಟೆಂಟ್. ಸ್ಟಾರ್ಚ್ ಈಸ್ ಸ್ಟೋರ್ಡ್ ಫುಡ್ ಮಟೀರಿಯಲ್ ವಿಚ್ ಈಸ್ ಪ್ರೆಸೆಂಟ್ ಇನ್ ಪ್ಲ್ಯಾಂಟ್. ಸಸ್ಯಗಳಲ್ಲಿ ಇವು ಸ್ಟೋರ್ಡ್ ಫುಡ್ ಮಟೀರಿಯಲ್ ಆಗಿ ಆ್ಯಕ್ಟ್ ಮಾಡ್ತವೆ. ಏನು ನಾವು ಪ್ಲ್ಯಾಂಟಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಿರ್ತೇವಲ್ಲ, ಅದು ಸ್ಟಾರ್ಚ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ನಾವು ಫ್ರೂಟನ್ನು ತೊಗೋಬೋದು, ವೆಜಿಟೇಬಲ್, ಗ್ರೇನ್ಸ್ ಇರ್ಬೋದು, ಪಲ್ಸಸ್ ಇರ್ಬೋದು, ಬೇಳೆಕಾಳುಗಳು ಏನಿದ್ರೂ ಕೂಡ ಅದು ಪ್ಲ್ಯಾಂಟಿನ ಸ್ಟೋರ್ಡ್ ಫುಡ್ ಮಟೀರಿಯಲ್ ಆಗಿರ್ತದೆ. ಅಂದರೆ ಯಾವಾಗ ಸ್ಕ್ಯಾರ್ಸಿಟಿ ಆಫ್ ಫುಡ್ಡಿನ ಕೊರತೆ ಆದಂಥ ಸಮಯದಲ್ಲಿ ಅವು
ಆ ಸ್ಟೋರ್ಡ್ ಫುಡ್ಡನ್ನು ತಮ್ಮ ಬಾಡಿಯ ಫಂಕ್ಷನ್ ಸಲುವಾಗಿ ಯೂಸ್ ಮಾಡ್ಕೊಳ್ಳಿಕ್ಕಂತ ಸ್ಟೋರ್ ಮಾಡ್ಕೊಳ್ತಿರ್ತವೆ. ಬಟ್ ಅವು ಆ್ಯಸ್ ಎ ಫುಡ್ ಎನಿಮಲ್ಸ್ಗೂ ಕೂಡ ಸರ್ವ್ ಮಾಡ್ತವೆ. ಆ್ಯಂಡ್ ನೆಕ್ಸ್ಟ್ ಕಾಂಪ್ಲೆಕ್ಸ್ ಮಟೀರಿಯಲನ್ನು ಫುಡ್ ಮಟೀರಿಯಲ್ ಆಗಿ ಯಾವ ಯೂಸ್ ಮಾಡ್ತವೆ ಅಂತಂದರೆ ಕಾಮನ್ಲಿ ನಾವು ಆ್ಯನಿಮಲ್ಸ್ ಅಂತ ಹೇಳ್ಬೋದು. ಎನಿಮಲ್ಸ್ ಇನ್ಕ್ಲೂಡ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಬರ್ಡ್ಸ್ ಕೂಡ. ಓಕೆ, ಸೊ ಏನು ಮಾಡ್ತವೆ, ಈ ನಮ್ಮ ಸಿಂಪಲ್ ಮಟೀರಿಯಲನ್ನು ಯೂಸ್ ಮಾಡಿ ನಮ್ಮ ಪ್ಲ್ಯಾಂಟ್ ಏನು ಫುಡ್ಡನ್ನು ಪ್ರೊಡ್ಯೂಸ್ ಮಾಡಿದೆ ಆ್ಯಂಡ್ ಸಮ್ ಅಮೌಂಟಲ್ಲಿ ಸ್ಟೋರ್ ಮಾಡಿದೆಲ್ಲ, ಇದು ಒಂದು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಅಲ್ಲ. ಎಸ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಜೊತೆ ಕಂಬೈನ್ ಆಗಿ ಆದಂತಹ ಒಂದು ಏನು ಕಾಂಪ್ಲೆಕ್ಸ್ ಥಿಂಗ್. ಇದನ್ನು ನಾವೇನಂತೇವೆ ಕಾರ್ಬೋಹೈಡ್ರೇಟ್ ಅಂತ ಕರಿತೇವೆ. ಓಕೆ, ಕಾರ್ಬೋಹೈಡ್ರೇಟ್ ಅಂತಂದ್ರೆ ಏನಂದ್ರೆ ಇದರಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಮಾಲಿಕ್ಯೂಲ್ಸ್ಗಳು ಸೇರಿ ಒಂದು ಕಾಂಪ್ಲೆಕ್ಸ್ ರೆಡಿ ಆಗಿರ್ತದೆ. ಅವುಗಳನ್ನು ನಾವು ಕಾರ್ಬೋಹೈಡ್ರೇಟ್ ಅಂತ ಕರಿತೇವೆ. ಓಕೆ, ಸೊ ಇವೇನು ಮಾಡ್ತವೆ, ಅನಿಮಲ್ ಸೆಕ್ಟ್ರಲ್ಲಿ ಬರುವಂತಹ ಯಾವ ಜೀವಿಗಳಿದ್ದಾವೆ ಅವು ಈ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಸ್ಟಾರ್ಚನ್ನ ಯೂಸ್ ಮಾಡಿಕೊಂಡು ಏನು ಮಾಡ್ತವೆ, ಅವುಗಳನ್ನು ಸೇವನೆ ಮಾಡಿ ಅವುಗಳನ್ನು ಡೈಜೆಸ್ಟ್ ಮಾಡಿ ಸ್ಮಾಲ್ ಪಾರ್ಟಿಕಲ್ಸ್ ಆಗಿ ಬ್ರೇಕ್ ಮಾಡಿ ಅದರಿಂದ ಎನರ್ಜಿಯನ್ನು ಪಡ್ಕೊಳ್ತೇವೆ. ಇದ್ರ ಬಗ್ಗೆ ನಾನು ಇವಾಗಲೇ ಹೇಳಿದ್ದೆ. ಎಸ್, ಪ್ಲ್ಯಾಂಟ್ಸ್ ಪ್ರೊಡ್ಯೂಸ್ ಮಾಡಿದ ನಮ್ಮ ಗ್ಲೂಕೋಸ್ ಅಂತ ತಗೊಂಡ್ರೆ, ಎಸ್ ಅದೇನು ಮಾಡ್ತದೆ, ನಾನು ಹೇಳಿದ್ದೆ ಪ್ರಿವಿಯಸ್ ಕ್ಲಾಸಲ್ಲಿ, ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಏನು ಮಾಡ್ತು, ಕಾರ್ಬನ್ ಡೈಆಕ್ಸೈಡ್ ವಾಟರ್ ಪ್ಲಸ್ ಏನು ಸಿಕ್ತು, ಎನರ್ಜಿಯನ್ನು ರಿಲೀಸ್ ಮಾಡಿತ್ತಲ್ಲ. ಸೊ ಏನು ಮಾಡ್ತು, ಸಿಂಪಲ್ ಮಾಲಿಕ್ಯೂಲ್ಸನ್ನು ಯೂಸ್ ಮಾಡಿಕೊಂಡು ಪ್ಲ್ಯಾಂಟ್ ಕಾಂಪ್ಲೆಕ್ಸ್ ಮಟೀರಿಯಲನ್ನು ಪ್ರೊಡ್ಯೂಸ್ ಮಾಡ್ತು. ಆ ಕಾಂಪ್ಲೆಕ್ಸ್ ಮಟೀರಿಯಲನ್ನು ಆ್ಯಸ್ ಎ ಫುಡ್ ಅನಿಮಲ್ಸ್ ಯೂಸ್ ಮಾಡಿಕೊಂಡು ಅದನ್ನು ಮತ್ತೆ ಸಿಂಪಲ್ ಮಟೀರಿಯಲ್ ಆಗಿ ಕನ್ವರ್ಟ್ ಮಾಡ್ತು. ಇಲ್ಲಿ ಕೂಡ ನಮ್ಮದು ಪ್ಲ್ಯಾಂಟ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನನ್ನು ಯೂಸ್ ಮಾಡ್ಕೊಂಡಿತ್ತು. ಎಸ್, ಏನು ಮಾಡಲಿಕ್ಕೆ, ನಮ್ಮದು ಕಾಂಪ್ಲೆಕ್ಸ್ ಮಟೀರಿಯಲನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ. ಎಸ್, ಆ ಕಾಂಪ್ಲೆಕ್ಸ್ ಮಟೀರಿಯಲ್ ಅನಿಮಲ್ಸಿಂದ ಮತ್ತೇನಾಗಿ ಕನ್ವರ್ಟ್ ಆಯಿತು, ಸಿಂಪಲ್ ಮಟೀರಿಯಲ್ ಆಗಿ ಕನ್ವರ್ಟ್ ಆಯ್ತಲ್ಲ. ಸೊ ಹೀಗೆ ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸ್ ಕರೆಸ್ಪಾಂಡೆನ್ಸ್ ಆಗಿ ಒಂದಕ್ಕೊಂದು ವರ್ಕ್ ಮಾಡ್ತಾ ಇದ್ದಾವೆ. ಮತ್ತು ಇಲ್ಲೊಂದು ಥಿಂಗು ಏನಾಯಿತು, ಆಕ್ಸಿಜನ್ ರಿಲೀಸ್ ಆಯ್ತಲ್ಲ ಫುಡ್ ಪ್ರೊಡಕ್ಷನಲ್ಲಿ. ಆ ಆಕ್ಸಿಜನ್ನ ಎನಿಮಲ್ಸ್ ಏನು ಮಾಡ್ತವೆ, ರೆಸ್ಪಿರೇಷನ್ಗೆ ಯೂಸ್ ಮಾಡ್ತವೆ. ಅದೇ ಇನ್ ದಿಸ್ ಕೇಸ್ ಎನಿಮಲಿನ ಡೈಜೆಷನ್ನಲ್ಲಿ ಏನಾಯಿತು, ಎಸ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಯಿತು. ಈ ಕಾರ್ಬನ್ ಡೈಆಕ್ಸೈಡನ್ನು ಫುಡ್ ಪ್ರೊಸೆಸ್ಸಿಗೆ ಮತ್ತು ಪ್ಲ್ಯಾಂಟ್ಸ್ ಯೂಸ್ ಮಾಡ್ತವೆ. ಅಂದರೆ ಏನು ಆರ್ಗ್ಯಾನಿಸಮ್ಸ್ ಇದಾವಲ್ಲ ಎನ್ವಿರಾನ್ಮೆಂಟಲ್ಲಿ, ಅವು ಒಂದಕ್ಕೊಂದು ಸಪೋರ್ಟಿವ್ ಆಗಿ ಕರೆಸ್ಪಾಂಡೆನ್ಸ್ ಆಗಿ ವರ್ಕ್ ಮಾಡ್ತಾ ಇರ್ತವೆ. ಓಕೆ, ನೆಕ್ಸ್ಟ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್. ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂತಂದರೆ ಏನು, ಎಸ್ ಇವಾಗಲೇ ಹೇಳಿತರ ನಮ್ಮ ಪ್ಲ್ಯಾಂಟ್ಸ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರನ್ನು ಯೂಸ್ ಮಾಡಿಕೊಂಡು ಕ್ಲೋರೋಫಿಲ್ಲಿನ ಹೆಲ್ಪ್ ಜೊತೆ ಸನ್ಲೈಟಿನ ಜೊತೆ ರಿಯಾಕ್ಟ್ ಮಾಡಿ ಏನು ಮಾಡ್ತವೆ, ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಕಾರ್ಬೋಹೈಡ್ರೇಟ್ಸನ್ನು ಪ್ರೊಡ್ಯೂಸ್ ಮಾಡೋ ಕ್ರಿಯೆಗೆ ನಾವೇನಂತೇವೆ, ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಕರಿತೇವೆ. ಆಟೋ ಅಂತಂದರೆ ತನಗೆ ತಾನೇ, ಎಸ್ ಎಸ್ ತನಗೆ ತಾನೇ ಫುಡ್ಡನ್ನು ಪ್ರೊಡ್ಯೂಸ್ ಮಾಡಿಕೊಳ್ಳುವಂತಹ ಜೀವಿಗಳು. ಅಂದರೆ ಕಾಮನ್ ಆಗಿ ಏನು, ಸಸ್ಯ ಆರ್ ಎಲ್ಸ್ ಪ್ಲ್ಯಾಂಟ್ ಆಗಿರ್ತವೆ. ಹೌದು, ಎಸ್ ಪ್ಲ್ಯಾಂಟ್ಸ್ ಮಾತ್ರ ಕ್ಲೋರೋಫಿಲನ್ನು ಪಡ್ಕೊಂಡಿರ್ತವೆ. ಪ್ಲ್ಯಾಂಟ್ಸ್ಗೆ ಹತ್ರ ಮಾತ್ರ ಕ್ಲೋರೋಫಿಲ್ ಇರ್ತವೆ. ಅವೇನು ಮಾಡ್ತವೆ, ಸನ್ಲೈಟ್ನಲ್ಲಿ ಏನು ಮಾಡ್ತವೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ನ ಯೂಸ್ ಮಾಡಿಕೊಂಡು ಕಾಂಪ್ಲೆಕ್ಸ್ ಮಟೀರಿಯಲ್ಸ್ ಅಂದರೆ ನಮ್ಮ ಕಾರ್ಬೋಹೈಡ್ರೇಟ್ಸನ್ನು ಪ್ರೊಡ್ಯೂಸ್ ಮಾಡ್ತವೆ. ಅಲಾಂಗ್ ವಿತ್ ದ್ಯಾಟ್ ಆಕ್ಸಿಜನ್ ಮತ್ತು ವಾಟ್ರನ್ನು ಕೂಡ ಇವು ರಿಲೀಸ್ ಮಾಡ್ತವೆ. ಎಸ್, ಇವುಗಳನ್ನು ನಾವು ಆಟೋಟ್ರೋಪ್ಸ್ ಅಂತ ಕರಿತೀವಿ. ದ ಆರ್ಗ್ಯಾನಿಸಮ್ಸ್ ವಿಚ್ ಕ್ಯಾನ್ ಪ್ರೊಡ್ಯೂಸ್ ದೇರ್ ಓನ್ ಫುಡ್, ತಮ್ಮ ಆಹಾರವನ್ನು ತಾವೇ ಪ್ರೊಡ್ಯೂಸ್ ಮಾಡುವಂತಹ ಜೀವಿಗಳಾಗಿರ್ತವೆ. ಓಕೆ, ಇವುಗಳಲ್ಲಿ ಹೆಂಗಾಗ್ತದೆ ಅಂತಂದರೆ ಇವಾಗಲೇ ಹೇಳಿದ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಯೂಸ್ ಆಗಿ ಕಾಂಪ್ಲೆಕ್ಸ್ ಮಟೀರಿಯಲ್ ಪ್ರೊಡ್ಯೂಸ್ ಆಗ್ತದೆ. ಅವು ಯೂಶ್ವಲಿ 3 ಸ್ಟೆಪ್ಪಲ್ಲಿ ಆಗ್ತವೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಯಿತು, ಅಬ್ಸಾರ್ಪ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಎಸ್, ಈ ಕಾರ್ಬನ್ ಡೈಆಕ್ಸೈಡನ್ನು ಯಾರು ಅಬ್ಸಾರ್ಬ್ ಮಾಡ್ತಾರೆ ಅಂತಂದರೆ ಆ ಕೆಲಸನ ಕ್ಲೋರೋಫಿಲ್ ಮಾಡ್ತಿರ್ತದೆ. ಎಸ್, ಯೂಶ್ವಲಿ ಕ್ಲೋರೋಫಿಲ್ ಅಬ್ಸಾರ್ಬ್ ದ ನಮ್ಮ ಕಾರ್ಬನ್ ಡೈಆಕ್ಸೈಡನ್ನು ಕ್ಲೋರೋಫಿಲ್ ಅಬ್ಸಾರ್ಬ್ ಮಾಡ್ತದೆ. ಇನ್ನು ಸೆಕೆಂಡ್ ಸ್ಟೆಪ್ ಏನಾಯಿತು, ಎಸ್ ಈ ಏನು
ಲೈಟ್ ಎನರ್ಜಿ ಇದೆಯಲ್ಲ ಅದನ್ನು ಕೆಮಿಕಲ್ ಎನರ್ಜಿ ಆಗಿ ಅದು ಕನ್ವರ್ಟ್ ಮಾಡ್ತವೆ. ಎಸ್, ಏನಾಯಿತು, ಸನ್ಲೈಟ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ರಿಯಾಕ್ಷನ್ ಆಗ್ತದೆ ಅಂತ ಹೇಳಿದ್ದೆ ಅಲ್ಲ. ಸೊ ಲೈಟ್, sunlight is a form of energy, so light energy converts into chemical energy. Okay, light energy chemical energy agi convert ಆಯಿತು. Next, carbon dioxide reduced to what? Carbohydrate. Yes, ಈ ಕಾರ್ಬೋಹೈಡ್ರೇಟ್ ಎಲ್ಲ ನಮ್ಮ ಕಾಂಪ್ಲೆಕ್ಸ್ ಮಟೀರಿಯಲ್ ಪ್ರೊಡ್ಯೂಸ್ ಆಗಿದ್ದು. ಎಸ್, ಕಾರ್ಬನ್ ಡೈಆಕ್ಸೈಡ್ ರೆಡ್ಯೂಸ್ ಟು ಕಾರ್ಬೋಹೈಡ್ರೇಟ್. ಎಸ್, ಕಾರ್ಬನ್ ಡೈಆಕ್ಸೈಡ್ ರಿಡ್ಯೂಸ್ ಆಯಿತು ಅಂತ ಹೆಂಗೆ ಹೇಳ್ತೇವೆ ಅಂತಂದರೆ, ಎಸ್, ರಿಡಕ್ಷನ್ ಆಯಿತು ಅಂತ ಹೆಂಗೆ ಅಂತೇವೆ ಅಂತಂದರೆ ಅಡಿಷನ್ ಆಫ್ ಹೈಡ್ರೋಜನ್ ಆಗಿದೆಲ್ಲ. ಸೊ ಯು ಕ್ಯಾನ್ ಸೇ ದಟ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಗೆಟಿಂಗ್ ರೆಡ್ಯೂಸ್ಡ್ ಇನ್ ದಿಸ್ ರಿಯಾಕ್ಷನ್. ಈ 3 ಸ್ಟೆಪ್ಪಲ್ಲಿ ಏನಾಯಿತು, ಪ್ಲ್ಯಾಂಟ್ಸ್ ತಮ್ಮ ಫುಡ್ಡನ್ನು ಸಿಂಥಸಿಸ್ ಮಾಡಿದ್ವು. ಈ ಎಲ್ಲ ಪ್ರೋಸೆಸ್ಗಳು ಒಟ್ಟೊಟ್ಟಿಗೆ ಆಗ್ತಾವ ಅಥವಾ ಬೇರೆ ಬೇರೆ ಟೈಮಲ್ಲಿ ಆಗ್ತಾವ ಅಂತಂದರೆ, ಯೂಶ್ವಲಿ ಎಬ್ಸಾರ್ಪ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಯೂಶ್ವಲಿ ನೈಟ್ ಟೈಮ್, ಡ್ಯೂರಿಂಗ್ ನೈಟ್ ಆಗ್ತದೆ. ಎಸ್, ನೆಕ್ಸ್ಟ್ ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ, ಈ ಪ್ರೋಸೆಸ್ ಡ್ಯೂರಿಂಗ್ ಡೇ ಆಗ್ತದೆ. ಹಗಲಿನಲ್ಲಿ ಲೈಟ್ ಎನರ್ಜಿ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗಿರ್ತದೆ. ಪ್ರಿವಿಯಸ್ಲಿನೇ ಏನಾಗಿರ್ತದೆ, ನೈಟಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಬ್ಸಾರ್ಬ್ ಆಗಿರ್ತದೆ ಕ್ಲೋರೋಫಿಲ್ನಲ್ಲಿ. ಓಕೆ, ಸೊ ಇವೆಲ್ಲ ಪ್ರೋಸೆಸ್ಸು ಸೈಮಲ್ಟೇನಿಯಸ್ಲಿ ಆಗೋದಿಲ್ಲ, ಇವು ಒನ್ ಆಫ್ಟರ್ ದ ಅದರ್ ಆಗ್ತಿರ್ತವೆ. ಓಕೆ, ಯಾವುದಾದ್ರೂ ಲೀಫಿನ ಕ್ರಾಸ್ ಸೆಕ್ಷನನ್ನು ನಾವು ಮೈಕ್ರೋಸ್ಕೋಪ್ ಅಂಡರ್ ಅಬ್ಸರ್ವ್ ಮಾಡಿದಾಗ ನಮಗೆ ಲೀಫ್ನಲ್ಲಿ ಗ್ರೀನ್ ಕಲರ್ಡ್ ಸ್ಮಾಲ್ ಡಾಟ್ಸ್ ಕಾಣ್ಲಿಕ್ಕೆ ಸಿಗ್ತವೆ. ಎಸ್, ಆ ಸ್ಮಾಲ್ ಡಾಟ್ಸ್ ಏನಿರ್ತವೆ ಗ್ರೀನ್ ಕಲರ್ಡ್, ಅದನ್ನು ನಾವು ಕ್ಲೋರೋಪ್ಲಾಸ್ಟ್ ಅಂತ ಕರಿತೇವೆ. ಎಸ್, ಆ ಕ್ಲೋರೋಪ್ಲಾಸ್ಟ್ನಲ್ಲಿ ಏನಿರ್ತದೆ, ನಮ್ಮ ಕ್ಲೋರೋಫಿಲ್ ಇರ್ತದೆ. ಎಸ್, ಈ ಕ್ಲೋರೋಫಿಲ್ ನಮಗೆ ಫುಡ್ ಪ್ರೊಡಕ್ಷನ್ಗೆ ಇನ್ ಪ್ಲಾಂಟ್ಸಲ್ಲಿ ಹೆಲ್ಪ್ ಮಾಡ್ತಿರ್ತವೆ. ಆ ಕ್ಲೋರೋಪ್ಲಾಸ್ಟ್ನಲ್ಲಿ ಪ್ರೆಸೆಂಟ್ ಇರ್ತದೆ. ಸೊ ಲೀಫಿನ ಕ್ರಾಸ್ ಸೆಕ್ಷನನ್ನು ಅಬ್ಸರ್ವ್ ಮಾಡಿದಾಗ ಗ್ರೀನ್ ಕಲರ್ ಡಾಟ್ಸ್ ಏನು ಕಾಣ್ತಿರ್ತವೆ, ದಟ್ ಈಸ್ ಕಂಟೈನಿಂಗ್ ಕ್ಲೋರೋಫಿಲ್. ಓಕೆ, ಇನ್ನು ನಮ್ಮ ಲೀವ್ಸ್ ಅದರೊಳಗಿನ ಕ್ಲೋರೋಫಿಲ್ ಕಾರ್ಬನ್ ಡೈಆಕ್ಸೈಡನ್ನು ಅಬ್ಸಾರ್ಬ್ ಮಾಡ್ತದೆ ಅಂತ ಹೇಳಿದ್ದಲ್ಲ, ಅವು ಹೇಗೆ ಅಬ್ಸಾರ್ಬ್ ಮಾಡ್ತಾವೆ ಅಂತಂದರೆ ಲೀಫ್ನಲ್ಲಿ, ಲೀಫಿನ ಔಟರ್ ಲೇಯರ್, ಎಲೆಯ ಮೇಲ್ಮೈನಲ್ಲಿ ಏನಾಗಿರ್ತದೆ, ಸ್ಮಾಲ್ ಪೋರ್ಸ್, ಸಣ್ಣ ಹೋಲ್ಸ್ಗಳು ಇರ್ತವೆ. ಎಸ್, ಆ ಹೋಲ್ಸ್ಗಳಿಂದ ಏನಾಗ್ತದೆ, ಇನಫ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಬ್ಸಾರ್ಬ್ ಆಗ್ತದೆ ಪ್ಲ್ಯಾಂಟ್ ಬಾಡಿ ಒಳಗಡೆ. ಆ್ಯಂಡ್ ಎಕ್ಸೆಸ್ ವಾಟರ್ ಏನಿರ್ತದೆ ಅದು ಆ ಪೋರ್ಸಿಂದ ರಿಲೀಸ್ ಕೂಡ ಆಗ್ತದೆ. ಎಸ್, ಲೀಫಲ್ಲಿ ಏನಾಯಿತು, ಎಸ್, ಕಾರ್ಬನ್ ಡೈಆಕ್ಸೈಡ್ ಸ್ಮಾಲ್ ಪೋರ್ಸಿಂದ ಬಾಡಿ ಒಳಗಡೆನೂ ಬಂತು. ಆ್ಯಂಡ್ ಇದೇನು ಫುಡ್ ಪ್ರೊಡಕ್ಷನ್ ಆದ ನಂತರ ವಾಟರ್ ರಿಲೀಸ್ ಆಗಿದೆ ಅಲ್ಲ, ಎಸ್, ಆ ವಾಟರ್ನು ಕೂಡ ಏನಾಯಿತು ಆ ಪೋರ್ಸಿಂದನೇ ಹೊರಗಡೆ ಬಂತು. ಎಸ್, ಹಾಗೆ ನಮ್ಮ ಲಂಗ್ಸ್ ಇಂಟೇಕ್ ಆಫ್ ಆಕ್ಸಿಜನ್ ಆ್ಯಂಡ್ ಎಕ್ಸಲೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎರಡೂ ಮಾಡ್ತದಲ್ಲ, ಆ ಥರ ಈ ಪೋರ್ಸ್ಗಳು ಅದಕ್ಕೆ ಕೆಲಸ ಮಾಡ್ತಿರ್ತವೆ. ಎಸ್, ಆ ಪೋರ್ಸ್ ಅಥವಾ ಹೋಲ್ಸ್ ಏನು ಲೀಫಿನ ಔಟರ್ ಲೇಯರ್ ಮೇಲ್ಮೈನಲ್ಲಿ ಕಂಡು ಬರ್ತದಂತಂದೆಲ್ಲ ಅವುಗಳನ್ನು ನಾವು ಸ್ಟೊಮ್ಯಾಟಾ ಅಂತ ಕರೀತಾರೆ. ಓಕೆ, ಏನು ಮಾಡ್ತದೆ ಸ್ಟೊಮ್ಯಾಟಾದಲ್ಲಿ, ಎಸ್, ಈ ಯೆಲ್ಲೋ ಕಲರ್ ಪೋರ್ಷನ್ ಏನು ತೋರಿಸಿದನಲ್ಲ ಅದಕ್ಕೆ ಗಾರ್ಡ್ ಸೆಲ್ ಅಂತ ಕರಿತಿರ್ತಾರೆ. ಎಸ್, ಇದು ಸ್ಟೊಮೆಟಾ ಹೋಲ್. ಎಸ್, ಟೊಮೆಟಾದ ಪೋರ್ ಆಗಿರ್ತದೆ ಇದು. ಆ್ಯಂಡ್ ಈ ವೈಟ್ ಕಲರ್ಡ್ ಏನು ಡಾಟ್ಸ್ ತೋರಿಸಿದ್ದೇನಲ್ಲ ಅವು ಕ್ಲೋರೋಫಿಲ್ ಆಗಿರುತ್ತೆ. ಆ್ಯಕ್ಚುಲಿ ಅವು ಗ್ರೀನ್ ಕಲರ್ ಇರ್ತವೆ, ಬಟ್ ನಾನಿಲ್ಲಿ ವೈಟ್ ಕಲರಿಂದ ತೋರಿಸಿದ್ದೇನೆ. ಸೊ ಈ ಡಾಟ್ಸ್ ಏನು ತೋರಿಸಿದ್ದೇನೆ ಅವು ಕ್ಲೋರೋಫಿಲ್ ಆಗಿದ್ದಾವೆ. ಎಸ್, ಗ್ರೀನ್ ಕಲರ್ಡ್ ಪಿಗ್ಮೆಂಟ್ ಕಲರಿಂಗ್ ಏಜೆಂಟನ್ನು ಹೊಂದಿದ್ದಾವೆ. ಅಲ್ಲಿ ಏನಾಯಿತು, ನಮ್ಮ ಕಾರ್ಬನ್ ಡೈಆಕ್ಸೈಡ್ ಅಬ್ಸಾರ್ಬ್ ಆಗ್ತದೆ. ಸೊ ಏನು ಮಾಡ್ತು, ಯಾವಾಗ ಕಾರ್ಬನ್ ಡೈಆಕ್ಸೈಡಿನ ನೆಸೆಸಿಟಿ ಇದೆ ಫಾರ್ ದ ಫುಡ್ ಪ್ರೊಡಕ್ಷನ್, ಏನು ಮಾಡ್ತು, ಆ ಗಾರ್ಡ್ ಸೆಲ್ಸ್ ಏನಿದಾವಲ್ಲ ಅವು ಈ ಥರ ಓಪನ್ ಆಗ್ತದೆ. ಎಸ್, ಗಾರ್ಡ್ ಸೆಲ್ ಓಪನ್ ಆಗ್ತದೆ. ಏನಾಯಿತು, ಯಾವಾಗ ಪ್ಲ್ಯಾಂಟ್ ಬಾಡಿಗೆ ಕಾರ್ಬನ್ ಡೈಆಕ್ಸೈಡಿನ ನೆಸೆಸಿಟಿ ಇದೆಯಲ್ಲ, ಈ ಗಾರ್ಡ್ ಸೆಲ್ ಪೋರ್ಷನ್, ಎಸ್, ಈ ಗಾರ್ಡ್ ಸೆಲ್ ಪೋರ್ಷನ್ನಲ್ಲಿ ಜಾಸ್ತಿ ಅಮೌಂಟ್ ಆಫ್ ವಾಟರ್ ಸಪ್ಲೈ ಆಯಿತು. ಜಾಸ್ತಿ ಅಮೌಂಟ್ ಆಫ್ ವಾಟರ್ ಸಪ್ಲೈ ಆದ ನಂತರ ಇದೇನಾಯಿತು, ಸ್ವೆಲ್ಲಿಂಗ್ ಆಯಿತು. ಎಸ್, ಉಬ್ಕೊಂಡ್ಬಿಡ್ತದೆ. ಸೊ ಸ್ವೆಲ್ಲಿಂಗ್ ಆದಾಗ ಏನಾಯಿತು, ಎಸ್, ಇನಿಷಿಯಲಿ ಹಿಂಗಿತ್ತು,
ಎಸ್, ವಾಟರ್ ಸಪ್ಲೈ ಜಾಸ್ತಿ ಆದ ನಂತರ ಸ್ವೆಲ್ಲಿಂಗ್ ಆಯಿತು. ಸ್ವೆಲ್ಲಿಂಗ್ ಆದ ನಂತರ ಏನಾಯಿತು, ಪೋರ್ ಓಪನ್ ಆಯಿತು. ಎಸ್, ಪೋರ್ ಅಂದರೆ ಏನಲ್ಲ, ಹೋಲ್ ಓಪನ್ ಆಯಿತು. ಹೋಲ್ ಓಪನ್ ಆದ ನಂತರ ಏನಾಯಿತು, ಏನು ಕಾರ್ಬನ್ ಡೈಆಕ್ಸೈಡ್ ಇದೆ ಅಟ್ಮಾಸ್ಫಿಯರಲ್ಲಿ, ಅದು ಈಸಿಲಿ ಪ್ಲ್ಯಾಂಟ್ ಬಾಡಿ ಒಳಗೆ ಈ ಟೊಮೆಟೊ ಥ್ರೂ ಬರಲಿಕ್ಕೆ ಹೆಲ್ಪ್ ಆಯಿತು. ಜಸ್ಟ್ ಲೈಕ್ ನಾವು ನೋಸಿಂದ ಹೇಗೆ ಆಕ್ಸಿಜನ್ನ ಒಳಗೆ ಇಂಟೇಕ್ ಮಾಡ್ತೇವೆ, ಆ ಥರ ಪ್ಲ್ಯಾಂಟಲ್ಲಿ ಏನಿದೆ ಲೀಫ್ನಲ್ಲಿನೇ ತುಂಬಾ ಹೋಲ್ಗಳಿರ್ತವೆ. ಎಸ್, ಅದರಿಂದ ಏನಾಯಿತು, ಕಾರ್ಬನ್ ಡೈಆಕ್ಸೈಡ್ ಪ್ಲ್ಯಾಂಟ್ ಬಾಡಿ ಒಳಗೆ ಇಂಟೇಕ್ ಆಯಿತು. ಓಕೆ, ಇನ್ ಕೇಸ್ ಸಫಿಷಿಯಂಟ್ ಕಾರ್ಬನ್ ಡೈಆಕ್ಸೈಡನ್ನು ಇಂಟೇಕ್ ಮಾಡಿ ಆಯಿತು, ಈಗ ಮತ್ತೆ ಕಾರ್ಬನ್ ಡೈಆಕ್ಸೈಡಿನ ನೆಸೆಸಿಟಿ ಇಲ್ಲ ಅಂದಾಗ ಏನಾಯಿತು, ಈ ಗಾರ್ಡ್ ಸೆಲ್ಸ್ ಇದಾವಲ್ಲ ಮತ್ತೆ ವಾಪಸ್ ಶ್ರಿಂಕ್ ಆಗ್ತದೆ. ಮೀನ್ಸ್ ಇನಿಷಿಯಲಿ ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಬೇಕಿತ್ತು ಆವಾಗ ಸ್ವೆಲ್ ಆಗಿತ್ತು, ಉಬ್ಕೊಂಡಿತ್ತು. ಯಾವಾಗ ಅವಶ್ಯಕತೆ ಪೂರ್ತಿ ಆಯ್ತಲ್ಲ, ಕಾರ್ಬನ್ ಡೈಆಕ್ಸೈಡಿನ ಮತ್ತೆ ನೆಸೆಸಿಟಿ ಇಲ್ಲದಾಗ ಅದು ವಾಪಸ್ ಕ್ಲೋಸ್ ಆಗ್ತದೆ. ಸೊ ಏನಾಯಿತು, ಕಾರ್ಬನ್ ಡೈಆಕ್ಸೈಡ್ ಈ ಕೇಸಲ್ಲಿ ಒಳಗಡೆ ಬರೋದಿಲ್ಲ, ಯಾಕಂದರೆ ಗಾರ್ಡ್ ಸೆಲ್ಸ್ ಕ್ಲೋಸ್ ಆಗಿದ್ದಾವೆ. ಎಸ್, ಇಲ್ಲಿ ಏನಾಯಿತು, ಟೊಮೆಟೊ ಥ್ರೂ ಕಾರ್ಬನ್ ಡೈಆಕ್ಸೈಡ್ ಇಂಟೇಕ್ ಆಗ್ತದೆ. ಓಕೆ, ಈ ರೀತಿ ಏನು ಮಾಡ್ತವೆ, ಅವು ಮಾಡ್ತವೆ. ಮತ್ತು ಆ ಪೋರ್ಸ್ ಏನಿದಾವೆ ಅಂದೆಲ್ಲ ಗ್ಯಾಸ್ ಸಪ್ಲೈಗೆ, ಕಾರ್ಬನ್ ಡೈಆಕ್ಸೈಡ್ ಸಪ್ಲೈಗೆ ಓನ್ಲಿ ಲೀಫಲ್ಲಿ ಮಾತ್ರ ಇಲ್ಲ, ಅವು ಸ್ಟೆಮ್ಮಲ್ಲಿನೂ ಇದ್ದಾವೆ, ಇನ್ನು ರೂಟಲ್ಲಿನೂ ಕೂಡ ಇದ್ದಾವೆ. ಎಸ್, ಇನ್ನು ಗ್ಯಾಸ್ ಎಕ್ಸ್ಚೇಂಜ್ ಮಾಡ್ತಾವಲ್ಲ. ಮತ್ತು ಈ ಟೊಮೆಟೊ ಥ್ರೂನೇ ಏನಾಗ್ತದೆ, ಎಕ್ಸೆಸ್ ವಾಟರ್ ಕೂಡ ಬಾಡಿಯಿಂದ ಹೊರಗೆ. ಮಾರ್ನಿಂಗ್ ಟೈಮಲ್ಲಿ ನೀವು ನೋಡಿರ್ಬೋದು, ಲೀಫ್ ಮೇಲೆ, ಎಲೆ ಮೇಲೆ ಸ್ಮಾಲ್ ವಾಟರ್ ಡ್ರಾಪ್ಲೆಟ್ಸನ್ನು ನೀವು ಅಬ್ಸರ್ವ್ ಮಾಡ್ತಿರ್ತೀರಿ. ಅಂದರೆ ಏನಾಗಿದೆ, ಅಲ್ಲಿ ಎಕ್ಸೆಸ್ ವಾಟರ್ ಪ್ಲ್ಯಾಂಟ್ ಬಾಡಿಯಿಂದ ಹೊರಗಡೆ ಹೋಗ್ತಾ ಇದೆ. ಎಸ್, ನಮ್ಮದೇನು ಕಿಡ್ನಿ ಫಿಲ್ಟ್ರೇಷನ್ ಸಿಸ್ಟಮ್ ಇದೆಯಲ್ಲ, ಹೈಯರ್ ಪ್ಲ್ಯಾಂಟ್ಸ್ಗೆ ಬೇರೆ ಥರ ಸಿಸ್ಟಮ್ ಇದೆ, ಆ ಥರವು ಎಕ್ಸೆಸ್ ವಾಟರನ್ನ ಎಕ್ಸ್ಕ್ರೀಟ್ ಮಾಡ್ತವೆ. ಆ್ಯಂಡ್ ಓನ್ಲಿ ದಿಸ್ ಮಚ್ ಏನು ನಾನು ಹೇಳಿದೆ, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಮಾತ್ರ ಸಫಿಷಿಯೆಂಟ್ ಆ ಪ್ಲ್ಯಾಂಟಿಗೆ ಫಾರ್ ಆ್ಯಸ್ ಎ ನ್ಯೂಟ್ರಿಷನ್ ಅಂತಂದರೆ ಇಲ್ಲ, ಒಬ್ವಿಯಸ್ಲಿ ಇಲ್ಲ. ಅವಕ್ಕೆ ಮಿನರಲ್ಸ್ ಕೂಡ ನೆಸೆಸಿಟಿ ಇರುತ್ತೆ. ಓಕೆ, ಪ್ಲ್ಯಾಂಟ್ಸಿಗೆ ನಾಟ್ ಓನ್ಲಿ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್, ಅವಕ್ಕೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್ ಆ್ಯಂಡ್ ಜಿಂಕ್, ಈ ಥರ ಬೇರೆ ಬೇರೆ ನ್ಯೂಟ್ರಿಷನ್ ಎಂದು ಕೂಡ ನೆಸೆಸಿಟಿ ಇರ್ತವೆ. ಇವೆಲ್ಲ ಪ್ಲ್ಯಾಂಟ್ ಬಾಡಿ ಒಳಗೆ ಹೇಗೆ ಬಂತು ಅಂತಂದರೆ ಫ್ರಮ್ ದ ರೂಟ್ಸ್. ಎಸ್, ಕಾರ್ಬನ್ ಡೈಆಕ್ಸೈಡ್ ಟೊಮೆಟೊ ಥ್ರೂ ಬಂತು, ವಾಟರ್ ಮತ್ತು ಇವೆಲ್ಲ ಮಿನರಲ್ಸ್ ಏನಿದ್ದಾವೆ, ಏನು ಸಾಯಿಲ್ ಇರ್ತದೆ, ಸಾಯಿಲಿಂದ ರೂಟ್ಸ್, ಬೇರುಗಳು ಅಬ್ಸಾರ್ಬ್ ಮಾಡ್ತವೆ. ಎಸ್, ಸಾಯಿಲ್ ಮಣ್ಣಿನಲ್ಲಿರುವ ನ್ಯೂಟ್ರಿಷನನ್ನು ಮತ್ತು ನೀರನ್ನು ಬೇರುಗಳು ಅಬ್ಸಾರ್ಬ್ ಮಾಡಿಕೊಂಡು ಪ್ಲ್ಯಾಂಟಿಗೆ ಸಪ್ಲೈ ಮಾಡ್ತಾರೆ. ಈ ರೀತಿ ಏನಾಯಿತು, ಇವೆಲ್ಲ ನ್ಯೂಟ್ರಿಷನ್ ಕೂಡ ನೆಸೆಸಿಟಿ ಇತ್ತು. ಆ್ಯಂಡ್ ನೈಟ್ರೋಜನ್, ಇದು ಡೈರೆಕ್ಟ್ಲಿ ಡೈನೈಟ್ರೋಜನ್ ಏನು ಅಟ್ಮಾಸ್ಫಿಯರ್ದಲ್ಲಿ N2 ಫಾರ್ಮಲ್ಲಿ ಇದೆಯಲ್ಲ ನೈಟ್ರೋಜನ್, ಆ ಫಾರ್ಮಲ್ಲಿ ಪ್ಲ್ಯಾಂಟಿಗೆ ಅಬ್ಸಾರ್ಬ್ ಆಗೋದಿಲ್ಲ. ನೈಟ್ರೋಜನ್ ಯಾವಾಗಲೂ ನೈಟ್ರೇಟ್ ಆರ್ ನೈಟ್ರೈಟ್ ಫಾರ್ಮಲ್ಲಿನೇ ಪ್ಲ್ಯಾಂಟ್ ಬಾಡಿ ಅಬ್ಸಾರ್ಬ್ ಮಾಡೋದು. ಎಸ್, ಇವಾಗ ಪ್ಲ್ಯಾಂಟ್ ಡೈರೆಕ್ಟ್ ಅಟ್ಮಾಸ್ಫಿಯರಲ್ಲಿ ನಾವು ಕಲ್ತಿದ್ದೇವೆ 78% ಆಫ್ ನೈಟ್ರೋಜನ್ ಗ್ಯಾಸ್ ಇದೆ ಅಂತ. ಆ ಗ್ಯಾಸನ್ನು ಡೈರೆಕ್ಟಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಪ್ಲ್ಯಾಂಟಿಗೆ. ಅದನ್ನು ಕಾಂಪ್ಲೆಕ್ಸ್ ಫಾರ್ಮಲ್ಲಿ, ಕಂಪೌಂಡ್ ಫಾರ್ಮಲ್ಲಿನೇ ಅಬ್ಸಾರ್ಬ್ ಮಾಡೋದು. ಸೊ ಈ ನೈಟ್ರೇಟ್ ಮತ್ತು ನೈಟ್ರೈಟನ್ನು ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅಂತಂದರೆ ಸಮ್ ಬ್ಯಾಕ್ಟೀರಿಯಾ. ಕೆಲವೊಂದು ಬ್ಯಾಕ್ಟೀರಿಯಾಗಳು ಹೇಗಿದಾವೆ ಅಂದರೆ ನೈಟ್ರೋಜನನ್ನು ನೈಟ್ರೈಟ್ ಮತ್ತು ನೈಟ್ರೈಟ್ ಆಗಿ ಕನ್ವರ್ಟ್ ಮಾಡುವ ಕೆಪಾಸಿಟಿ ಇದೆ. ಎಸ್, ಆ ನೈಟ್ರೇಟ್ ಮತ್ತು ನೈಟ್ರೈಟ್ಗಳನ್ನು ಪ್ಲ್ಯಾಂಟ್ಸ್ ಯೂಸ್ ಮಾಡ್ತಾರೆ. ಎಸ್, ನಮ್ಮದೇನು ಪ್ರೋಟೀನ್ ಇದೆ, ಎಸ್, ಅದರಲ್ಲಿ ದಟ್ ಈಸ್ ಎ ನೈಟ್ರೋಜನಸ್ ಕಂಪೌಂಡ್. ಪ್ರೋಟೀನ್, ಅಮಿನೋ ಆ್ಯಸಿಡ್, DNA, RNA ಎಲ್ಲನೂ ನೈಟ್ರೋಜನ್ ಕಂಟೈನಿಂಗ್ ಕಾಂಪೌಂಡ್ ಅಲ್ಲ. ಸೊ ಈ ಥ್ರೂ ನೈಟ್ರೋಜನ್ ಏನಾಯಿತು, ಅಟ್ಮಾಸ್ಫಿಯರ್ ನೈಟ್ರೋಜನ್ನು ಸಾಯಿಲಿಗೆ ಹೆಂಗೆ ಬಂತು, ಬಿಕಾಸ್ ಆಫ್ ಬ್ಯಾಕ್ಟೀರಿಯಾ. ಆ್ಯಂಡ್ ಈ ನೈಟ್ರೇಟ್ಸ್ ಏನಾಯಿತು, ಪ್ಲ್ಯಾಂಟ್ ಬಾಡಿ ಒಳಗೆ ಹೋಯ್ತು. ಆ್ಯಂಡ್ ಅಲ್ಲಿಂದ ಅದು ಏನಾಯಿತು, ಸ್ಟೋರ್ಡ್ ಫುಡ್ ಆಗಿ ಕನ್ವರ್ಟ್ ಆಗ್ತದೆ, ನೈಟ್ರೋಜನ್ ಕಂಟೈನಿಂಗ್. ಈ ರೀತಿ ಏನಾಯಿತು, ಪ್ರೋಟೀನ್ಸ್ ಅಂದರೆ ಅದರಲ್ಲಿ ನೈಟ್ರೋಜನ್ ಇದೇನೇ ಇದೆ, ಈ ಥ್ರೂ ಏನಾಯಿತು, ಅದು ಆ್ಯನಿಮಲ್ ಬಾಡಿಗೆ ವಾಪಸ್ ಬರ್ತದೆ. ಸೊ ನೆಕ್ಸ್ಟ್ ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್. ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತಂದರೆ ಆರ್ಗ್ಯಾನಿಸಮ್ ಡಿಪೆಂಡ್ಸ್ ಆನ್ ಅದರ್ ಆರ್ಗ್ಯಾನಿಸಮ್ಸ್ ಫಾರ್ ದರ್ ನ್ಯೂಟ್ರಿಷನ್. ಅಂದರೆ ಯಾವುದಾದ್ರೂ ಜೀವಿಗಳು ತಮ್ಮ ನ್ಯೂಟ್ರಿಷನ್, ತಮ್ಮ ಆಹಾರಕ್ಕಾಗಿ ಬೇರೆ ಪ್ರಾಣಿ ಆರಲ್ಸ್ ಬೇರೆ ಸಸ್ಯಗಳ ಮೇಲೆ ಡಿಪೆಂಡ್ ಆಗಿದ್ದಾವೆ, ಅವುಗಳನ್ನು ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಎಸ್, ಪ್ಲ್ಯಾಂಟ್ಸನ್ನು ಹೊರತುಪಡಿಸಿ ಬಾಕಿ ಎಲ್ಲ ಏನು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇದ್ದಾವೆ ಅವೆಲ್ಲ
ಹೆಟ್ರೋಟ್ರೋಪ್ಸ್. ಓಕೆ, ಪ್ಲ್ಯಾಂಟ್ಸ್ ಮತ್ತು ಸಮ್ ಬ್ಯಾಕ್ಟೀರಿಯಾಸ್ ಇದ್ದಾವೆ. ಎಸ್, ಅವು ಏನು ಮಾಡ್ತವೆ, ತಮ್ಮ ಫುಡ್ಡನ್ನು ಬ್ಲೂ ಗ್ರೀನ್ ಆಲ್ಗಿ ಅಂತೇವಲ್ಲ, ಅವು ತಮ್ಮ ಫುಡ್ಡನ್ನು ತಾವು ಪ್ರೊಡ್ಯೂಸ್ ಮಾಡ್ಕೋತವೆ. ಸಮ್ ಬ್ಯಾಕ್ಟೀರಿಯಾಸ್ ಆ್ಯಂಡ್ ಪ್ಲ್ಯಾಂಟ್ಸ್. ರಿಮೈನಿಂಗ್ ಆಲ್ ಆರ್ಗ್ಯಾನಿಸಮ್ಸ್ ಏನಿದ್ದಾವೆ ಆಟೋಟ್ರೋಪ್ಸ್ಗಳ ಮೇಲೆ ತಮ್ಮ ಫುಡ್ಡಿಗಾಗಿ ಡಿಪೆಂಡ್ ಆಗಿದ್ದಾವೆ. ಎಸ್, ಇನ್ನು ಹೆಟ್ರೋಟ್ರೋಪ್ಸಲ್ಲಿ ಬಂತು ಅಂತಂದರೆ ಮೋಡ್ ಆಫ್ ನ್ಯೂಟ್ರಿಷನ್ ಡಿಫ್ರೆಂಟ್ ಟೈಪ್ಸಲ್ಲಿ ಇದ್ದಾವೆ. ಎಸ್, ಸಮ್ ಈಸ್ಟ್ ಇದ್ದಾವೆ, ಮಶ್ರೂಮ್ ಇದ್ದಾವೆ. ಇವೇನು ಮಾಡ್ತಾವೆ ಅಂತಂದರೆ ಫುಡ್ ಪಾರ್ಟಿಕಲ್ಸನ್ನು ಬಾಡಿಯಿಂದ ಹೊರಗಡೆನೆ ಬ್ರೇಕ್ ಡೌನ್ ಮಾಡಿ ಏನು ಮಾಡ್ತವೆ, ಆಮೇಲೆ ಎಬ್ಸಾರ್ಬ್ ಮಾಡ್ತವೆ. ಓಕೆ, ಡೈಜೆಸ್ಟಿವ್ ಸಿಸ್ಟಮ್ ಇನ್ಸೈಡ್ ದ ಬಾಡಿ ಇಲ್ಲ, ಅವೇನು ಮಾಡ್ತವೆ, ಫುಡ್ ಪಾರ್ಟಿಕಲ್ಸ್. ಫಾರ್ ಎಕ್ಸಾಂಪಲ್ ಬ್ರೆಡ್ ಆರ್ ಇಡ್ಲಿ ಒಂದು ಸ್ವಲ್ಪ ದಿನ ಆದ ನಂತರ ಅದ್ರ ಮೇಲೆ ಈಸ್ಟ್ ಡೆವಲಪ್ ಆಗಿರೋದು ನೀವು ನೋಡಿರ್ಬೋದು. ಅವೇನು ಮಾಡ್ತವೆ, ಈಸ್ಟನ್ನು ತಿಂದು ಡೈಜೆಸ್ಟ್ ಮಾಡ್ಕೊಳ್ಳೋದಿಲ್ಲ, ಬಟ್ ಹೊರಗಡೆನೆ ಅವುಗಳನ್ನು ಬ್ರೇಕ್ ಡೌನ್ ಮಾಡಿ ಅವುಗಳನ್ನು ಡಿಕೆ ಮಾಡಿ ಆ ನಂತರ ಅವುಗಳನ್ನು ಬಾಡಿದಲ್ಲಿ ಇಂಟೇಕ್ ಮಾಡ್ಕೊತಾರೆ. ಆ್ಯಂಡ್ ಬಾಕಿದೆಲ್ಲ ಆರ್ಗ್ಯಾನಿಸಮ್ಸ್ ಏನಿದ್ದಾವೆ, ಬಹಳಷ್ಟು ಆರ್ಗ್ಯಾನಿಸಮ್ಸ್ ಫುಡ್ಡನ್ನು ಬಾಡಿಯ ಒಳಗಡೆ ಇನ್ಸೈಡ್ ದ ಬಾಡಿ ಏನು ಮಾಡ್ತವೆ, ಬ್ರೇಕ್ ಡೌನ್ ಮಾಡ್ತವೆ. ಇದು 2 ಟೈಪ್ ಆಯಿತು. ಎಸ್, ಇನ್ಸೈಡ್ ದ ಬಾಡಿ ಬ್ರೇಕ್ ಡೌನ್ ಮಾಡೋದು ಫುಡ್ಡನ್ನು, ಆರ್ ಎಲ್ಸ್ ಮತ್ತೊಂದು ಔಟ್ಸೈಡ್ ದ ಬಾಡಿ. ಓಕೆ, ಇನ್ನು ಬಂತು ಅಂತಂದರೆ ಹರ್ಬಿವೋರಸ್ ಬಂತು ಅಂತಂದರೆ ಎಸ್, ಯಾವುದು ಸಸ್ಯಗಳನ್ನು ತಮ್ಮ ಆಹಾರವಾಗಿ ಯೂಸ್ ಮಾಡ್ಕೊಳ್ತಾವಲ್ಲ, ಜಸ್ಟ್ ಲೈಕ್ ಕಾವ್ ಆ್ಯಂಡ್ ಸಮ್ ಅದರ್. ಎಸ್, ಅವೆಲ್ಲ ಏನಿದಾವೆ ಅಂತಂದರೆ ಅವುಗಳ ಫುಡ್ ಏನಿದೆ ಮೂವೇಬಲ್ ಅಲ್ಲ, ಸ್ಟ್ಯಾಟಿಕ್. ಓಕೆ, ಏನು ಗ್ರಾಸಸ್ಸನ್ನು ಅವು ಆ್ಯಸ್ ಎ ಫುಡ್ ಯೂಸ್ ಮಾಡ್ತಾವೆ, ಪ್ಲ್ಯಾಂಟ್ಸನ್ನು ಯೂಸ್ ಮಾಡ್ತಾವಲ್ಲ, ಸೊ ಅವುಗಳ ಫುಡ್ ಸ್ಟೇಷನರಿ ಒಂದು ಪ್ಲೇಸಲ್ಲೇ ಇರ್ತವೆ. ಏನು ಮಾಡ್ತವೆ, ಇವು ಅವುಗಳನ್ನು ಆ್ಯಸ್ ಎ ಫುಡ್ ಯೂಸ್ ಮಾಡ್ತವೆ. ಇನ್ನು ಕಾರ್ನಿವೋರಸ್ಸಲ್ಲಿ ಬಂತು ಅಂತಂದರೆ ಫುಡ್ ಈಸ್ ನಾಟ್ ಸ್ಟ್ಯಾಟಿಕ್, ಫುಡ್ ಈಸ್ ಮೂವೇಬಲ್. ಫುಡ್ ಹೆಂಗೆ ಮೂವ್ ಆಗ್ತದಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಟೈಗರ್ ಇದೆ, ಟೈಗರ್ ಏನು ಮಾಡ್ತಾ ಇದೆ, ರ್ಯಾಬಿಟನ್ನು ಆ್ಯಸ್ ಎ ಫುಡ್ ಪ್ರೇ ಮಾಡ್ತಾ ಇದೆ ಅಂತಂದರೆ ರ್ಯಾಬಿಟ್ ಮೂವೇಬಲ್ ಅಲ್ಲ, ಸೊ ವಿ ಕ್ಯಾನ್ ಸೇ ದಟ್ ಫುಡ್ ಈಸ್ ಮೂವೇಬಲ್. ಎಸ್, ಸೊ ಏನಾಯಿತು, ಮೋಡ್ ಆಫ್ ನ್ಯೂಟ್ರಿಷನ್ ಡಿಫ್ರೆಂಟ್ ಟೈಪ್ಸ್ ಆಗಿರ್ತದೆ. ಎಸ್, ಫುಡ್ ಮೇ ಬಿ ಸ್ಟ್ಯಾಟಿಕ್ ಆರ್ ಫುಡ್ ಮೇ ಬಿ ಮೊಬೈಲ್ ಅಂತಂದರೆ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಮೂವ್ ಆಗುವ ಕೆಪಾಸಿಟಿ ಇದೆ. ಸೊ ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಏನಿದೆ ಡಿಪೆಂಡ್ಸ್ ಆನ್ ದ ಆರ್ಗ್ಯಾನಿಸಮ್, ಇಟ್ಸ್ ಡೈಜೆಸ್ಟಿವ್ ಸಿಸ್ಟಮ್ ಆ್ಯಂಡ್ ಬೇಸ್ಡ್ ಆನ್ ದ ಫುಡ್ ಆಲ್ಸೋ ಏನಾಯಿತು ನ್ಯೂಟ್ರಿಷನ್ ಸ್ವಲ್ಪ ಡಿಫ್ರೆಂಟ್ ಆಯಿತು. ಓಕೆ, ಸಮ್ ಆರ್ಗ್ಯಾನಿಸಮ್ಸ್ ಏನಿದ್ದಾವೆ ತಾವು ಯಾವುದನ್ನು ಫುಡ್ಡಾಗಿ ಯೂಸ್ ಮಾಡ್ತೇವೆ ಅವುಗಳನ್ನು ಡಿಸ್ಟ್ರಾಯ್ ಮಾಡೋದಿಲ್ಲ. ಎಸ್, ಫಾರ್ ಎಕ್ಸಾಂಪಲ್ ಪ್ಯಾರಾಸೈಟ್ಸ್ ಇರ್ತವೆ. ಎಸ್, ಪ್ಯಾರಾಸೈಟ್ಸ್ ಅಂತಂದರೆ ಎನಿಮಲ್ ಬಾಡಿದಲ್ಲಿ ಸ್ಟಮಕ್ಕಲ್ಲಿ ಇರ್ಬೋದಾದಂಥ ಟೇಪ್ ವರ್ಮ್ ಆಗಿರ್ಬೋದು, ಆರ್ ಲೈಸಸ್. ಎಸ್, ಪ್ರಾಣಿಗಳ ಬಾಡಿ ಮೇಲೆ ಸಮ್ ಹುಳಗಳ ಥರ ಓಡಾಡ್ತಾ ಇರ್ತವೆ, ಅವಾಗಿರ್ಬೋದು. ಲೀಚಸ್ ಆಗಿರ್ಬೋದು. ಎಸ್, ಅವು ಯಾವುದನ್ನು ಫುಡ್ಡಾಗಿ ಯೂಸ್ ಮಾಡ್ತಾ ಇರ್ತವೆ ಅವುಗಳನ್ನು ಡಿಸ್ಟ್ರಾಯ್ ಮಾಡೋದಿಲ್ಲ, ಬಟ್ ಸಮ್ ಪಾರ್ಟ್ ಆಫ್ ನ್ಯೂಟ್ರಿಷನನ್ನು ತಮ್ಮ ಬಾಡಿ ಫಂಕ್ಷನಿಂಗಿಗೆ ಯೂಸ್ ಮಾಡ್ತಾರೆ. ಎಸ್, ಆ್ಯನಿಮಲ್ ಬಾಡಿ ಮೇಲೆ ಸ್ಮಾಲ್ ಇನ್ಸೆಕ್ಟ್ಸ್ ಇರ್ತವೆ, ಅವು ಯಾವಾಗಲೂ ಅದನ್ನು ಮರ್ಡರ್ ಮಾಡೋದಿಲ್ಲ, ಕೊಲ್ಲೋದಿಲ್ಲ, ಬಟ್ ಅದರಿಂದ ನ್ಯೂಟ್ರಿಷನನ್ನು ಪಡ್ಕೊಳ್ತಾ ಇರ್ತವೆ, ಬಟ್ ಸ್ಮಾಲ್ ಅಮೌಂಟಲ್ಲಿ ಹಾರ್ಮ್ ಕೂಡ ಮಾಡ್ತಿರ್ತವೆ. ಮತ್ತು ಕೆಲವೊಂದು ಆರ್ಗ್ಯಾನಿಸಮ್ಸ್ ಹೆಂಗಿರ್ತವೆ, ತಮ್ಮ ಫುಡ್ಡನ್ನು ಏನು ಮಾಡ್ತವೆ, ಅವು ಕಿಲ್ ಮಾಡ್ತವೆ, ಕೊಂದುಬಿಡ್ತವೆ. ಫಾರ್ ಎಕ್ಸಾಂಪಲ್ ಕಾರ್ನಿವೋರಸ್ ಏನಿದ್ದಾವೆ, ಯಾವುದು ಅದರ ಫುಡ್ ಆಗಿದೆ, ನ್ಯೂಟ್ರಿಷನ್ ಸಪ್ಲೈ ಮಾಡ್ತವೆ, ಅದನ್ನು ಕಂಪ್ಲೀಟಾಗಿ ಅದನ್ನ ಕಿಲ್ ಮಾಡಿನೇ ಆ್ಯಸ್ ಎ ನ್ಯೂಟ್ರಿಷನ್ ಯೂಸ್ ಮಾಡ್ತಾರೆ. ಸೊ ಈ ರೀತಿ ಏನಾಗಿದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಡ್ಸ್ ಆಫ್ ನ್ಯೂಟ್ರಿಷನ್ ಇದೆ ಇನ್ ಕೇಸ್ ಆಫ್ ಹೆಟ್ರೋಟ್ರೋಪ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು.